ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬೊಮ್ಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದು ಪ್ರತಿಯೊಬ್ಬ ಮಗುವು ಗಂಡಾಗಲಿ ಅಥವಾ ಹೆಣ್ಣಾಗಲಿ ಪೋಷಕರು, ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿಯೋಣ. ಅದೇನೆಂದರೆ ಬ್ಯಾಡ್ ಟಚ್, ಗುಡ್ ಟಚ್, ಅಂದರೆ ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಶ. ವೀಕ್ಷಕರೇ, ಮೊದಲು ನೀವೆಲ್ಲ ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಶ ಅಂದ್ರೇನು ಅನ್ನೋದನ್ನ ತಿಳಿದುಕೊಳ್ಳಬೇಕು ಅಲ್ವಾ ವೀಕ್ಷಕರೇ? ಸುರಕ್ಷಿತ ಸ್ಪರ್ಶ ಎಂದರೆ ಕಾಳಜಿ, ಗೌರವ, ಸುರಕ್ಷಿತ ಭಾವನೆಯನ್ನು ಮೂಡಿಸುವ ಸ್ಪರ್ಶವನ್ನ ಸುರಕ್ಷಿತ ಸ್ಪರ್ಶ ಎನ್ನುತ್ತೇವೆ. ಉದಾಹರಣೆ, ಅಪ್ಪ ಅಮ್ಮ ಪ್ರೀತಿಯಿಂದ ತಬ್ಬಿಕೊಳ್ಳುವುದು, ಅಜ್ಜ ಅಜ್ಜಿ ಆಶೀರ್ವಾದವಾಗಿ ತಲೆಗೆ ತಟ್ಟುವುದು, ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳು ಉತ್ತಮ ಸಾಧನೆ ಮಾಡಿದಾಗ ಬೆನ್ನು ತಟ್ಟುವುದು, ಆಸ್ಪತ್ರೆಗಳಲ್ಲಿ ವೈದ್ಯರು ಪೋಷಕರು ಅಥವಾ ಪಾಲಕರ ಸಮ್ಮುಖದಲ್ಲಿ ಆರೋಗ್ಯ ಪರೀಕ್ಷೆ ನಡೆಸುವಾಗ ಅಗತ್ಯವಿದ್ದರೆ ದೇಹದ ಭಾಗಗಳನ್ನು ಮುಟ್ಟುವುದು. ಇಂತಹ ಸ್ಥಳದಲ್ಲಿ ಮಕ್ಕಳಲ್ಲಿ ಯಾವುದೇ ರೀತಿಯ ಅಸಹಜತೆ ಉಂಟಾಗುವುದಿಲ್ಲ. ಅಸುರಕ್ಷಿತ ಸ್ಪರ್ಶ ಎಂದರೆ ಅಥವಾ ಬ್ಯಾಡ್ ಟಚ್ ಎಂದರೆ ಮಕ್ಕಳಿಗೆ ವಿರುದ್ಧವಾಗಿ, ಅಂದರೆ ಇಷ್ಟಕ್ಕೆ ವಿರುದ್ಧವಾಗಿ ಭಯ, ನಾಚಿಕೆ, ನೋವು ಅಥವಾ ಅಸಹಜ ಭಾವನೆ ಉಂಟಾಗುವ ರೀತಿಯಲ್ಲಿ ದೇಹದ ಭಾಗಗಳನ್ನು ಮುಟ್ಟಿದರೆ ಅಂತಹದನ್ನು ಅಸುರಕ್ಷಿತ ಸ್ಪರ್ಶ ಎಂದು ಕರೆಯುತ್ತೇವೆ. ಉದಾಹರಣೆ, ಯಾರಾದರೂ ಒಬ್ಬಟ್ಟಿಯಾಗಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರೆ, ಉಡುಗೊರೆ ಅಥವಾ ಚಾಕ್ಲೇಟ್ ನೀಡಿ ಆಮಿಷ ಒಡ್ಡಿದರೆ, ಇದನ್ನು ಯಾರಿಗಾದರೂ ಹೇಳಬೇಡ ಎಂದು ಹೇಳಿದರೆ ಅದು ಸುರಕ್ಷಿತ ವರ್ತನೆ ಅಲ್ಲ. ಅಂತಹ ಸಂದರ್ಭ ಬಂದರೆ ಮಕ್ಕಳೇ ಈ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮೊದಲನೆಯದಾಗಿ, ಇಲ್ಲ ಅಥವಾ ಬೇಡ ಎಂದು ಜೋರಾಗಿ ಧೈರ್ಯವಾಗಿ ಹತ್ತಿರದಲ್ಲಿರುವವರಿಗೆ ಕೇಳಿಸುವಂತೆ ಹೇಳಿ. ಎರಡನೆಯದಾಗಿ, ಅಲ್ಲಿಂದ ತಕ್ಷಣ ದೂರ ಓಡಿ ಹೋಗಿ. ಮೂರನೆಯದಾಗಿ, ಅಪ್ಪ ಅಮ್ಮ, ಶಿಕ್ಷಕರು ಅಥವಾ ನೀವು ನಂಬುವ ಯಾವುದೇ ಹಿರಿಯರಿಗೆ ನಡೆದ ವಿಷಯವನ್ನು ತಕ್ಷಣ ತಿಳಿಸಿರಿ. ಪೋಷಕರೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ಮಕ್ಕಳೊಂದಿಗೆ ಮುಕ್ತವಾಗಿ ಮಾತನಾಡಿ. ಅವರು ಯಾವುದೇ ಭಯವಿಲ್ಲದೆ ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ವಾತಾವರಣವನ್ನು ನಿರ್ಮಿಸಿ. ಯಾವುದೇ ಮುಜುಗರವಿಲ್ಲದೆ ಮಕ್ಕಳಿಗೆ ಅವರ ದೇಹದ ಬಗ್ಗೆ ಗೌರವ ಮತ್ತು ಸುರಕ್ಷತೆಯ ಅರಿವು ಮೂಡಿಸಿ. ಮಕ್ಕಳ ಸುರಕ್ಷತೆ ನಿಮ್ಮೆಲ್ಲರ ಜವಾಬ್ದಾರಿ. ಸರಿಯಾದ ಅರಿವು ಮತ್ತು ಜಾಗೃತಿಯಿಂದ ಅನೇಕ ಅಪಾಯಗಳನ್ನು ತಡೆಯಬಹುದು. ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪಿಸೋಣ, ಜಾಗೃತಿ ಮೂಡಿಸೋಣ, ಮಕ್ಕಳನ್ನು ಸುರಕ್ಷಿತವಾಗಿರಿಸೋಣ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ನೀವೆಲ್ಲ ಸನ್ನದ್ಧರಾಗೋಣ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.